ಹಾಯ್ ಹಲೋ ನಮಸ್ಕಾರ. ರವಿರಾಜ್ ಅಪ್ಪು ಚಾನಲ್ಗೆ ಸ್ವಾಗತ. ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದರೆ, ತೆಲುಗಿನಲ್ಲಿ ಒಂದು ಮೂವಿ ರಿಲೀಸ್ ಆಗಿದೆ ಮೊನ್ನೆ ಮಾರ್ಚ್ 14ಗೆ, ಕೋರ್ಟ್ ಅನ್ನೋ ಮೂವಿ. ಇದರಲ್ಲಿ ಲೀಡ್ ಆ್ಯಕ್ಟ್ರಾಗಿ ಪ್ರಿಯದರ್ಶಿ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಕೆಲವಿನ ಲವ್ ಬರ್ಡ್ಸ್ ಇರ್ತಾರೆ ಇದರಲ್ಲಿ, ಅವರೂ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಶಿವಾಜಿ ಅವರು ಬಿಗ್ ಬಾಸಲ್ಲಿ ಈ ಸೀಸನ್ ಅಲ್ಲದೆ ಆ ಕಡೆ ಸೀಸನಲ್ಲಿ ಇವರು ಬಿಗ್ ಬಾಸಲ್ಲಿ ಇದ್ದರು. ಬಟ್ ಈ ಬಿಗ್ ಬಾಸಲ್ಲಿನೂ ಒಳ್ಳೆ ಹೆಸರು ತೊಗೊಂಡು ಬಂದಿದ್ದರು ಇವರು, ಒಳ್ಳೆ ಫೇಮ್ ಇತ್ತು. ಹಾಗೆ ಸಾಯಿ ಕುಮಾರ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸಾಯಿ ಕುಮಾರ್ ಅವರು ಅಲ್ಲಲ್ಲಿ ಡೈಲಾಗ್ಸ್ಗಳಿದ್ದಾವೆ, ಭಾರಿ ಮನಸ್ಸಿಗೆ ಟಚ್ ಆಗುತ್ತೆ. ಶಿವಾಜಿ ಅವ್ರದ್ದಂತ ಇವರು ಕೆಲವು ಹಳೆಯ ಫಿಲಿಮ್ಗಳು ಹೀರೋ ಆಗಿ ನಟಿಸಿದ್ದಾರೆ. ಬಟ್ ಇದರಲ್ಲಿ ಸ್ವಲ್ಪ ಭಾಳ ಗ್ಯಾಪ್ ಕೊಟ್ಬಿಟ್ಟಿದ್ರು ಈ ಫಿಲಿಮ್ಗೆ. ಬಟ್ ಇವ್ರಿಗೆ ಬಿದ್ದಿರೋ ಕ್ಯಾರೆಕ್ಟ್ರ್ ಈ ಮೂವಿನಲ್ಲಿ ಇವರು ಒಂದು ಒಳ್ಳೆ ಸ್ಟೇಜ್ಗೆ ಹೋಗ್ತಾರೆ ಇನ್ನು ಮುಂದೆ ಅಂತ ನಾನು ಅಂದ್ಕೊತಿದ್ದೀನಿ. ಯಾಕೆಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಪಾತ್ರನ. ಇದರಲ್ಲಿ ಇಬ್ಬರು ಲವ್ ಬರ್ಡ್ಸ್ ಇರ್ತಾರಲ್ಲ, ಅವರೂ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಪ್ರಿಯದರ್ಶಿ ಅವ್ರದ್ದು ಮೇನ್ ಲೀಡ್ ಕ್ಯಾರೆಕ್ಟರ್ ಇದರಲ್ಲಿ. ಬಟ್ ಅವರು ಲಾಯರ್ ಆಗಿ, ಬಟ್ ಕೆಲವು ನಾನು ಲಾಯರ್ ಲಾಯಕ್ಕಿಲ್ಲ ಅಂತೇಳಿ ಹಿಂದಕ್ಕೆ ಬಂದು ಮತ್ತೆ ಆ ಕೇಸ್ನ ಮತ್ತೆ ತೊಗೊಂಡು ಹೋರಾಟ ಮಾಡ್ತಾರೆ. ಅದೇ ಈ ಮೂವಿ. ಏನೇನಾಗುತ್ತೆ ಏನೇನಿಲ್ಲ ಅವರು ಈ ಲವರ್ಸಿಂದನೇ ಸ್ಟಾರ್ಟ್ ಆಗೋದು ಈ ಮೂವಿ. ಆ ಲವರ್ಸು ಇಶ್ಯೂವಿಂದನೇ ಅದೇನೆಂದರೆ, ಹುಡುಗ ಮೇಜರು, ಹುಡುಗಿ ಮೈನರು. ಏನೇನಾಯಿತು ಏನೇನಿಲ್ಲ, ಅವ್ರ ಮನೆಯವರು ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೆ, ಈ ಹುಡುಗಿ ಮನೆಯವರು ಯಾವ ಪರಿಸ್ಥಿತಿ ಇರ್ತದೆ, ಅದೇ ಸ್ಟೋರಿ. ಬಟ್ಟು ಕೋರ್ಟ್ ವಿಚಾರ, ಪೊಲೀಸ್ ಸ್ಟೇಷನ್ ವಿಚಾರಕ್ಕೆ ಯಾಕೆ ಬಂದು ಏನೇನಾಗಿ ಏನೇನಾಗುತ್ತೆ ಅನ್ನೋದೇ ಮೂವಿ. ಬಟ್ ಇದೆಲ್ಲ ಸೇರಿ ನಾವು ಥಿಯೇಟ್ರಲ್ಲಾಗಿ ನೋಡಿದರೆ ಬಟ್ ಒಳ್ಳೆ ಫೀಲ್ ಕೊಡುತ್ತೆ ಮೂವಿ. ಒಳ್ಳೆ ಸ್ಟೋರಿ, ಬಟ್ ಒಳ್ಳೆ ಮೆಸೇಜ್ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಮೂವಿಲಿ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡಲೇಬೇಕು. ಅವರೂ ಇದರಲ್ಲಿ 100% ಪ್ರಾಣನೇ ಇಟ್ಟು ಮ್ಯೂಸಿಕ್ ಮಾಡಿದ್ದಾರೆ. ಬಟ್ ಇದರಲ್ಲಿ ಒಂದು ಸಾಂಗ್ ಇದೆ, ಅವ್ರ ಲವರ್ಸ್ಗೆ ಒಂದು ಲವ್ ಸಾಂಗ್ ಇದೆ. ಬಟ್ ನೀಟಾಗಿದೆ, ಅದನ್ನು ನೀವು ಕೇಳಿರ್ತೀರಿ. ಬಟ್ ಈಗ ಟ್ರೆಂಡಲ್ಲಿದೆ ಅದು ಸಾಂಗು, ಚೆನ್ನಾಗಿದೆ. ಬಟ್ಟು ಓವರಾಲ್ ಈ ಮೂವಿನ ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ, ಮೊದಲಿಂದ ಹಿಡಿದು ಎಂಡ್ವರೆಗೂ ಎಲ್ಲೂ ಡಿಸಪಾಯಿಂಟ್ ಮಾಡಿಲ್ಲ. ಮ್ಯೂಸಿಕ್ನು ನಮಗೆ ಒಳ್ಳೆ ಫೀಲ್ ಕೊಡೋಂಥ ಮ್ಯೂಸಿಕ್ಕೇ ಇದೆ ಇದರಲ್ಲಿ. ಅವ್ರಿಗೂ ತುಂಬ ಧನ್ಯವಾದಗಳು ಅಂತ ಹೇಳ್ಬೇಕು. ಯಾಕೆಂದರೆ ಅಷ್ಟು ಅಚ್ಚುಕಟ್ಟಾಗಿ ಮ್ಯೂಸಿಕ್ ಮಾಡೋದು ಭಾಳ ಕಷ್ಟ. ಚಿಕ್ಕ ಫಿಲ್ಮು ಅಂತೇಳಿ ನೆಗ್ಲೆಕ್ಟ್ ಅನ್ನಲ್ಲ, ಇಷ್ಟೊಂದು ಯಾಕೆ ರಿಸ್ಕ್ ಅನ್ನೋರು ಇರ್ತಾರೆ. ಬಟ್ ನೀಟಾಗಿ ಮಾಡಿದ್ದಾರೆ. ಈ ಚಿಕ್ಕ ಸಿನಿಮಾ ಅಂತ ಹೇಳೋಕ್ಕಲ್ಲ, ಬಡ್ಜೆಟಲ್ಲಿ ಚಿಕ್ಕದಾಗಿರ್ಬೋದು. ಬಟ್ಟು ಯಾವುದೇ ದೊಡ್ಡ ಮೂವಿಗೂ ಇದು ಯಾವುದೇ ರೀತಿ ಚಿಕ್ಕದಲ್ಲ ಅಂತ ನನ್ನ ಅನಿಸಿಕೆ. ಬಟ್ ಈ ಮೂವಿಲಿ ಎಲ್ಲ ಪಾಸಿಟಿವ್ ಪಾಯಿಂಟ್ಸೇ ಇರೋದು. ಶಿವಾಜಿ ಅವ್ರದ್ದಾಗಲಿ ಆ್ಯಕ್ಟಿಂಗು, ಮತ್ತು ಇವರು ಸಾಯಿ ಕುಮಾರ್ ಅವ್ರದ್ದು ಆ್ಯಕ್ಟಿಂಗು, ಪ್ರಿಯದರ್ಶಿ ಅವರ ಆ್ಯಕ್ಟಿಂಗು, ಅವ್ರ ಲವ್ವರ್ಸ್ದು ಆ್ಯಕ್ಟಿಂಗ್, ಅವ್ರ ಫ್ಯಾಮಿಲಿ ಇವ್ರ ಫ್ಯಾಮಿಲಿಯಲ್ಲಿ ಕೆಲವು ಚಿಕ್ಕಪಟ್ಟ ಪಾತ್ರಗಳು ಬರ್ತವೆ. ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಬಟ್ ನಾವು ಥಿಯೇಟ್ರ್ ಒಳಗೆ ಹೋಗಿ ಹೊರಗಡೆ ಬರ್ತೀವಲ್ಲ, ಅವಾಗ ನಮಗೆ ಒಂದು ಅನಿಸುತ್ತೆ, ಒಳ್ಳೆ ಮೂವಿನೇ ನೋಡಿದ್ವಿ ಭಾಳ ದಿವ್ಸಕ್ಕೆ ಅಂತ ಅಂದ್ಕೊಂಡೇ ಬರ್ತೀವಿ. ಒಳ್ಳೆ ಫೀಲಲ್ಲಿರ್ತೀವಿ. ಬಟ್ ಇದರಲ್ಲಿ ಲಾಸ್ಟ್ ಕೊನೆಯದಾಗಿ ಹೇಳ್ಬೇಕಂದ್ರೆ, ಒಂದು ಒಳ್ಳೆ ಮೆಸೇಜ್ ಇಟ್ಟಿದ್ದಾರೆ. ಏನು ಮೆಸೇಜ್ ಅಂತಂದರೆ, ಶಿಕ್ಷಣದ ಜೊತೆಗೆ ಕಾನೂನನ್ನು ಹೇಳ್ಕೊಡ್ಬೇಕು ಅನ್ನೋ ಮೆಸೇಜ್ ಇದರಲ್ಲಿ. ಬಟ್ ಅದು ನನಗೆ ಭಾಳ ಇಷ್ಟ ಆಯಿತು. ಮೂವಿ ನೋಡಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಈ ಮೂವಿ ನೀವು ನೋಡಿದ ಮೇಲೆ ನಿಮಗೆ ಮೂವಿ ಇಷ್ಟ ಆಗಿಲ್ಲ ಅಂತ ನಾನು ಅನ್ಫಾಲೋ ಮಾಡಿ ನನ್ನ ಬ್ಲಾಕಲ್ಲಿ ಹಾಕ್ಬಿಟ್ಟೆ ಚಾನಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಮೂವಿಗೆ ನನ್ನ ಪ್ರಕಾರ ರೇಟಿಂಗ್ ಕೊಡೋದಾದರೆ 5ಗೆ ಔಟ್ ಆಫ್ 5ನೇ ಕೊಡ್ತೀನಿ. ಬಟ್ ಒಳ್ಳೆ ಮೂವಿ, ನ್ಯಾಚುರಲ್ ಸ್ಟಾರ್ ನಾನೇ ಅವರು ಏನು ಹೇಳಿದ್ದಾರೆ ಅದೇ ರೀತಿನ ಇದೆ ಮೂವಿ. ಬಟ್ ಥ್ಯಾಂಕ್ ಯು, ಫಾಲೋ ಮಾಡಿ ಅಂತ ಕೇಳ್ತಾ ವಿಡಿಯೋ ಮುಗಿಸಿದ್ದೀನಿ. ಬಾಯ್.